ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ವಿಡಿಯೋಸ್ಗಳಿಗೆ ಯೂಟ್ಯೂಬ್ ಥಂಬ್ನೇಲ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಥಂಬ್ನೇಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ನೀವು ವಿಡಿಯೋಸ್ಗಳನ್ನ ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾರಲ್ಲ ಅದಕ್ಕಿಂತ ಡಬಲ್ ಕಷ್ಟಪಟ್ಟು ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೀವು ಒಂದು ವೇಳೆ ನೀವು ಯೂಟ್ಯೂಬ್ ಥಂಬ್ನೇಲ್ನ ಸರಿಯಾಗಿ ಹಾಕ್ಲಿಲ್ಲಪ್ಪ ಅಂದ್ರೆ ಯಾರು ಕೂಡ ನಿಮ್ಮ ವಿಡಿಯೋ ನೋಡಲ್ಲ. ಯಾಕೆ ಅಂದರೆ ಆಡಿಯನ್ಸ್ ನೋಡೋದು ನೀವು ಮೊದಲು ನಿಮ್ಮ ಥಂಬ್ನೇಲ್ ನೋಡ್ತಿರ್ತಾರೆ, ಅದನ್ನೇ ನೀವು ಸಸ್ಪೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿರಲಿಲ್ಲಪ್ಪ ಅಂದ್ರೆ ಯಾರು ಕೂಡ ನಿಮ್ಮ ವಿಡಿಯೋಸ್ ನೋಡಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಅದನ್ನು ನೀಟಾಗಿ ಕರೆಕ್ಟಾಗಿ ಹಾಕಬೇಕಾಗತ್ತೆ. ತಪ್ಪಾಗಿ ಹಾಕಕ್ಕೆ ಹೋಗ್ಬೇಡ್ರಿ. ಯಾರಿಗಾದ್ರೂ ಥಂಬ್ನೇಲ್ ಮಾಡೋದು ಗೊತ್ತಿರಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದನ್ನ ನೀವು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡ್ರಪ್ಪ ಅಂದ್ರೆ ನೀವು ಆರಾಮಾಗಿ ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋತೀರಾ. ಸೊ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಹತ್ರ ಒಂದು ಪಿಕ್ಸೆಲ್ ಆ್ಯಪ್ ಬೇಕಾಗುತ್ತೆ. ಸೊ ಅದು ಪ್ಲೇಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಯಾರಿಗಾರ ಇಂಟ್ರೆಸ್ಟ್ ಇತ್ತಪ್ಪ ನನ್ನ ವಿಡಿಯೋನ ನೋಡ್ಕೋಬಹುದು. ಸೊ ಯಾರಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಏನು ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಪಿಕ್ಸೆಲ್ ಲ್ಯಾಬ್ ಇರಬೇಕಾಗುತ್ತೆ. ಪಿಕ್ಸೆಲ್ ಲ್ಯಾಬ್ ಇಲ್ಲ ಅಂದರೆ ಇಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಬಂದಮೇಲೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಏನು ಮಾಡ್ತೀರಾ ಅಂದರೆ ಈ ಥರ ನಿಮ್ಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದರೆ ಈ ಥರ ನೀವು ಡಿಫಾಲ್ಟ್ ಇಟ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಇದನ್ನು ಡಿಲೀಟ್ ಮಾಡಬೇಕಾಗತ್ತಾ, ನ್ಯೂ ಟೆಕ್ಸ್ಟ್ ಅಂತ. ಸೊ ಇದನ್ನು ಡಿಲೀಟ್ ಮಾಡಿದ ನಂತರ ನೀವು ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಕೆಳಗಡೆ ಬಂದ್ರಪ್ಪ ಅಂದರೆ ಸೊ ಅದನ್ನ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಇಮೇಜ್ ಸೈಜ್ ಅಂತ ಕಾಣ್ತಿದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಕಸ್ಟಮ್ ಅಂತ ಕಾಣ್ತಿದೆ ನೋಡಿ. ಸೊ ಇದನ್ನ ನೀವು ಏನು ಮಾಡ್ಕೋಪ್ಪ ಅಂದ್ರೆ ಯೂಟ್ಯೂಬ್ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಏನು ಮಾಡ್ತೀರಾ ಅಂದ್ರೆ ಇಲ್ಲಿ ನೀವು ಓಕೆ ಅಂತ ಕೊಡಬೇಕಾಗುತ್ತೆ. ಓಕೆ ಅಂತ ಕೊಡಿ. ಸೊ ಇದು ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಈಗ ಸೆಲೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ನೀವು ಕಲರ್ನ ನೀವು ಯಾವ ಕಲರ್ ಇಷ್ಟ ಆಗುತ್ತೋ ನಿಮ್ಗೆ ಥಂಬ್ನೇಲ್ ಮಾಡೋಕ್ಕೆ, ಸೊ ಆ ಕಲರ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಕಲರ್ ಅಂತ ಕಾಣ್ತಿದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಲರ್ ಮತ್ತು ಗ್ರಾಡಿಯಂಟ್ಸ್ ಕಾಣ್ತಿರ್ತಾವೆ. ಸೊ ನಿಮ್ಗೆ ಯಾವ ಥರ ಗ್ರಾಡಿಯಂಟ್ಸ್ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನೀವು ಕಲರ್ ಬೇಕಪ್ಪ ಅಂದರೆ ನಿಮಗೆ ಇಲ್ಲಿ ಕಲರ್ ಕೂಡ ಅವೈಲೇಬಲ್ ಐತಿ. ಸೊ ನಿಮ್ಗೆ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಇಷ್ಟವಾದ ಕಲರ್ನ ನಾನು ಗ್ರಾಡಿಯಂಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಮಾರ್ಕ್ ಅಂತ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ 3ನೇ ಆಪ್ಷನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಶೇಪ್ಸ್ ಅಂತ ಕಾಣ್ತಿದೆ ಅಲ್ವಾ, ಸೊ ಈ ಶೇಪ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಶೇಪ್ಸ್ಗಳು ಕಾಣ್ತವೆ. ಸೊ ಇಲ್ಲಿ ಯಾವ್ಯಾವ ಶೇಪ್ಸ್ ಅದಪ್ಪ ಅಂದರೆ ಇಲ್ಲಿ ಬೇರೆ ಬೇರೆ ಥರ ಶೇಪ್ಸ್ ಅದಾವು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೋಡು ಆ ಶೇಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ಇದಾದಮೇಲೆ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಥರ ರೊಟೇಟ್ ಕಾಣುತ್ತೆ ನಿಮಗೆ. ಇದು ನೀವು ಯಾವ ಥರ ಅಡ್ಜಸ್ಟ್ ಮಾಡಬೇಕಂದ್ರೆ ಆ ಥರ ಅಡ್ಜಸ್ಟ್ ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಇದೆ ನೋಡಿ ರೌಂಡಲ್ಲಿ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಈ ಥರ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡಿದ ನಂತರ ಏನು ಮಾಡ್ತೀರಪ್ಪ ಅಂದ್ರೆ ಸ್ವಲ್ಪ ವೇಟ್ ಮಾಡಿ. ನಿಮ್ಮದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಇದನ್ನು ಲಾಕಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ಆ ಕಡೆ ಈ ಕಡೆ ಮಿಸ್ ಆಗಬಾರ್ದಲ್ಲ, ಸೊ ತಪ್ಪಿಬಿಡ್ತೈತೆ ಅದನ್ನು. ಅದಕ್ಕೆ ನಾನು ಲಾಕಲ್ಲಿ ಇಟ್ಕೋತೀನಿ. ಲಾಕ್ ಇಟ್ಟಿದ ಮೇಲೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡ್ ಮೇಲೆ. ಸೊ ಇದಾದಮೇಲೆ ನೀವು ಇಲ್ಲಿ ಮೇಲ್ಗಡೆ ಪ್ಲಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫ್ರಾಮ್ ಗ್ಯಾಲರಿ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ್ದಾರ ಇಷ್ಟ ಆಗಿದ್ದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಕಟ್ ಮಾಡ್ಕೊಂಡ್ರಿ. ಸೊ ವೇಟ್ ಮಾಡಿ. ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಫೋಟೋ ಇದೆ. ಸೊ ನಾನು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಕ್ರಾಪ್ ಮಾಡಬೇಕಾಗತ್ತಾ, ಕ್ರಾಪ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ನೋಡಿ ಕ್ರಾಪ್ ಮಾಡ್ಕೊಳ್ಳಿ. ಸೊ ಕ್ರಾಪ್ ಮಾಡಿದ ಮೇಲೆ ಏನು ಮಾಡ್ತೀರಾ ಅಂದರೆ ಸೊ ಈ ಥರ ನೀವು ಕ್ರಾಪ್ ಮಾಡಬೇಕಾಗುತ್ತೆ. ಕ್ರಾಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ನೋಡ್ಕೊಳ್ಳಿ, ಪಾಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ಥರ ನಿಮ್ಗೆ ಚೆನ್ನಾಗಿ ಕಾಣಲಿಲ್ಲಪ್ಪ ಅಂದರೆ ಇದಕ್ಕೆ ನೀವು ಸ್ಟ್ರೋಕ್ ಕೂಡ ಹಾಕೋಬೋದು. ಸೊ ಸ್ಟ್ರೋಕ್ ಎಲ್ಲಿರುತ್ತಪ್ಪ ಅಂದರೆ ಕೆಳಗಡೆ ನೀವು ಇಲ್ಲಿ ರೈಟ್ ಸೈಡಲ್ಲಿ
ಸರ್ಚ್ಕೊಂತ ಬರ್ರಿ. ಬಂದ್ರಪ್ಪ ಅಂದ್ರೆ ಇಲ್ಲಿ ಸ್ಟ್ರೋಕ್ ಅಂತ ಕಾಣ್ತಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇದನ್ನ ಎನೇಬಲ್ಡ್ ಮಾಡಬೇಕಾಗುತ್ತೆ. ಎನೇಬಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ನಾನಾ ಥರ ಕಲರ್ ಅದಾವು. ಸೊ ನಿಮ್ಗೆ ಬ್ಲ್ಯಾಕ್ ವೈಟ್ ಬೇಕಪ್ಪ ಅಂದ್ರೆ ನಾನು ರೆಡ್ ತೊಗೊತಾ ಇದ್ದೀನಿ. ರೆಡ್ಡನ್ನು ಚಾಯ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ವಿಡ್ತ್ ಅಂತ ಕಾಣ್ತಿದೆಯಲ್ವಾ, ಇದನ್ನು ನೀವು ಇನ್ಕ್ರೀಸ್ ಮಾಡಿಕೊಂಡ್ರೆ ಸಾಕು, ಈ ಥರ ನಿಮಗೆ ಕಾಣುತ್ತೆ. ಸೊ ಈ ಥರ ಅಡ್ಜಸ್ಟ್ ಆದಮೇಲೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಸ್ ಅಂತ. ಇದಾದಮೇಲೆ ಏನು ಮಾಡ್ತಾರಪ್ಪ, ಇದನ್ನು ಕೂಡ ನೀವು ಲಾಕಲ್ಲಿ ಇಡಬೇಕು. ಸೊ ಲಾಕಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಮುಂದೆ ನೀವು ಯಾವುದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ನೀವು ಇಲ್ಲಿ ಟೈಟಲ್ನ ಹಾಕೋಬೇಕಾಗುತ್ತೆ. ಉದಾಹರಣೆಗೆ ನಾನು ಇವಾಗ ಹೌ ಟು ಅಪ್ಲೋಡ್ ವಿಡಿಯೋಸ್ ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ಟೈಟಲ್ನ ತಮ್ಮನೇಲಿ ಹಾಕೋಬೇಕಾಗತ್ತೆ. ಸೊ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಎ ಅಂತ ಕಾಣ್ತಿದೆ ನೋಡಿ, ಎರಡನೇ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಿದೆಯಲ್ವಾ ಲೆಫ್ಟ್ ಸೈಡಲ್ಲಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಏನು ಬರುತ್ತಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಲೆಫ್ಟಲ್ಲಿ ನಿಮಗೆ ಫೋಟೋ ಮೇಲೆ ಕಾಣುತ್ತೆ ನೋಡಿ ನ್ಯೂ ಟೆಕ್ಸ್ಟ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡೋ ಮುಂಚೆಕ್ಕೆ ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ತೊಗೊಂಡು ಬಂದು. ಸೊ ಅದ್ರ ಮೇಲೆ ಇಲ್ಲಿ ಎಡ್ಜ್ ಪಾಯಿಂಟ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಅದನ್ನು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇದನ್ನು ನೀವು ಎಲ್ಲ ಅಳಗಿಸ್ಬಿಡ್ರಿ. ಅಳಗಿಸಿದ ಮೇಲೆ ನೀವು ನಿಮ್ಮ ವಿಡಿಯೋಗೆ ಯಾವ ಥರ ನೀವು ಟೈಟಲ್ ಹಾಕಬೇಕು ಅಂದ್ಕೊಂಡಿದ್ದೀರಲ್ಲ ಅದನ್ನು ನೀವು ಟೈಟಲ್ನಲ್ಲಿ ಹಾಕಬೇಕು. ಸೊ ನಿಮಗೆ ವಿಡಿಯೋ ಸಂಬಂಧಪಟ್ಟಂಗೆ ಟೈಟಲ್ ಇರುತ್ತಲ್ಲ ಆ ಟೈಟಲ್ನ ನೀವು ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಇಲ್ಲಿ ಬರಿಬೇಕಾಗತ್ತೆ. ಬರ್ಕೊಳ್ಳಿ. ಬರೆದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದರೆ ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೆಲೆಕ್ಟ್ ಆಗಲ್ಲ ಅದು. ಸೊ ಸೆಲೆಕ್ಟ್ ಆದಮೇಲೆ ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಓಕೆ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸರ್ಚ್ಕೊಳ್ಳಿ ಆ ಕಡೆ ಈ ಕಡೆ. ಸ್ವಲ್ಪ ನೀವು ಇಲ್ಲಿ ಎಡ್ಜ್ ಪಾಯಿಂಟ್ ಇದೆ ಅಲ್ವಾ, ಸೊ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಎಡ್ಜ್ ಪಾಯಿಂಟ್ ಇದೆ ನೋಡಿ ನಡಕ್ಕೆ, ಸೊ ಅದನ್ನು ಕೂಡ ನೀವು ಸ್ವಲ್ಪ ಎಳಿಬೇಕಾಗುತ್ತೆ. ಎಳೆದಾದ್ಮೇಲೆ ಇಲ್ಲಿ ಕೂಡ ನೀವು ಎಡ್ಜ್ ಪಾಯಿಂಟ್ ಇದೆ ಅಲ್ವಾ, ಸ್ವಲ್ಪ ಇದನ್ನು ಇದು ಮಾಡ್ಕೊಳ್ಳಿ. ಸೊ ಈಗ ಮಾಡ್ಕೊತಾ ನೀವು ಇದನ್ನು ಕರೆಕ್ಟಾಗಿ ತಂದ್ಕೊಳ್ಳಿ. ಸೊ ಇದಾದಮೇಲೆ ನೀವು ಚಿಕ್ಕದಾಗಿ ಮಾಡ್ಕೊಂಡ್ರಪ್ಪ ಅಂದರೆ ಈ ಥರ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆದಮೇಲೆ ಮುಗೀತು, ನಿಮ್ಗೆ ಈ ಥರ ತಮ್ಮನೇಲಿ ಕಾಣುತ್ತೆ. ಸೊ ಇದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ವೇಟ್ ಮಾಡಿ. ಸೊ ಇದಾದಮೇಲೆ ನೀವು ಏನು ಮಾಡ್ತೀರಾ ಅಂದರೆ ಇಲ್ಲಿ ನೀವು ಕಲರ್ನ ಹಾಕೋಬೇಕಪ್ಪ ಅಂದರೆ ಏನು ಮಾಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಅದಾವು. ಸೊ ಅಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಬಂದ್ರಿ ಅಂದರೆ ಇಲ್ಲಿ ನಿಮಗೆ ಕಲರ್ ಅಂತ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಕಲರ್ ಬೇಕಂದ್ರೆ ಕಲರ್ ಹಾಕೊಳ್ಳಿ, ಗ್ರಾಡಿಯಂಟ್ ಬೇಕಂದ್ರೆ ಗ್ರಾಡಿಯಂಟ್ ಹಾಕೊಳ್ಳಿ. ಸೊ ನಾನು ಕಲರ್ ಚೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡು ಆ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನನಗೆ ಬ್ಲ್ಯಾಕ್ ಕಲರ್ ಹುಡುಕ್ತಾ ಇದ್ದೀನಿ, ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ. ಚೂಸ್ ಮಾಡಿದ್ಮೇಲೆ ನೀವು ಏನು ಮಾಡ್ತೀರಾ ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಕೊಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಥರ ಚೆನ್ನಾಗಿ ಕಾಣ್ತಿಲ್ಲಪ್ಪ ಅಂದರೆ ನೀವು ಫಾಂಟ್ ಕೂಡ ನೀವು ಹಾಕೋಬೋದು. ಸೊ ಫಾಂಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇಲ್ಲೇ ನೀವು ಕೆಳಗಡೆ ಆಪ್ಷನ್ಸ್ ಇದಾವಲ್ಲ ಅದನ್ನು ಸರ್ಚ್ಬೇಕು. ಸರ್ಚ್ಕೊಂಡು ಇಲ್ಲಿ ಬಂದ್ರಪ್ಪ ಅಂದ್ರೆ AB ಅಂತ ಕಾಣ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಫಾಂಟ್ಸ್ಗಳು ಸಿಗ್ತಾವ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಇಷ್ಟವಾದ ಫಾಂಟ್ಸ್ನ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಏನು ಮಾಡ್ತೀರಾ ಅಂದರೆ ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಕಾಣುತ್ತೆ. ಸೊ ಸ್ಟೈಲಲ್ಲಿ ಎಲ್ಲ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನೂ ನಿಮಗೆ ಸಮಾಧಾನ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಐತಿ ಸ್ಟ್ರೋಕ್ ಅಂತ, ಇದನ್ನ ಈ ಸ್ಟ್ರೋಕ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಎನೇಬಲ್ ಅಂತ ಮಾಡ್ಕೊಳ್ಳಿ. ಎನೇಬಲ್ ಅಂತ ಮಾಡ್ಕೊಂಡಿದ್ಮೇಲೆ ನಿಮಗೆ ಇಲ್ಲಿ ವೈಟ್, ಬ್ಲ್ಯಾಕ್, ಗ್ರೀನ್ ಎಲ್ಲ ಕಲರ್ ಕಾಣ್ತಾವೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀವು ಇನ್ನೂ ಚೆನ್ನಾಗಿ ಕಾಣಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಬಿಡ್ತಿದೆ ನೋಡಿ, ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಸಾಕು ರೈಟ್ ಮಾರ್ಕಲ್ಲಿ. ಸೊ ಈ ಥರ ನಿಮ್ಮದು ಥಂಬ್ನೇಲ್ ರೆಡಿ ಆಗುತ್ತೆ. ಥಂಬ್ನೇಲ್ ರೆಡಿ ಆಯ್ತಪ್ಪ ಅಂದ್ರೆ 2024ದಾಗ ಮಾಡಕ್ಕಂತೀನಿ ನಾನು. ಸೊ ಅದು ಕೂಡ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ 2024ದಾಗ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಕೂಡ ನೀವು ಕಲರ್ನ ಹಾಕೋಬೋದು. ಸೊ ಕಲರ್ನ ಹಾಕೊಳ್ಳಿ, ಯಾವ ಥರ ನಿಮ್ಗೆ ಕಲರ್ ಬೇಕಂದ್ರೆ ನೋಡಿ ಕಲರ್ನ ಹಾಕೊಳ್ಳಿ. ಸೊ ಅಡ್ಜಸ್ಟ್ ಮಾಡಿದ ನಂತರ ಏನು ಮಾಡ್ತೀರಪ್ಪ ಅಂದ್ರೆ ಫಾಂಟ್ ಬೇಕಪ್ಪ ಅಂದರೆ ನಿಮಗೆ AB ಫಾಂಟ್ ಅಂತ ಹೇಳಿದ್ದೀನಿ ಆವಾಗಲೇ. ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಇದಕ್ಕೆ ನೀವು ಸ್ಟ್ರೋಕ್ ಹಾಕ್ಕೊತೀರಾ, ಸ್ಟ್ರೋಕ್ ಹಾಕೊಳ್ಳಿ. ಸೊ ಸ್ಟ್ರೋಕನ್ನು ಈ ಥರ ಹಾಕೊಳ್ಳಿ.
ಸೊ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಯ್ತಾ. ನಾನು ವೈಟ್ ಬೇಕು, ವೈಟ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ನೀವು ತಮ್ನೇಲ್ನ ಮಾಡ್ಕೊಂಡ್ರಪ್ಪ ಅಂದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನೀವು ಈ ಥರ ತಮ್ನೇಲ್ನ ಮಾಡ್ಕೋಬೋದು. ಸೊ ಇದರಿಂದ ಭಾಳ ಯೂಸ್ ಆಗುತ್ತೆ, ನಿಮ್ಮ ವಿಡಿಯೋ ಎಲ್ಲ ವೈರಲ್ ಆಗ್ತವೆ. ಇದು ನೋಡಿದ್ರೆ ಸಾಕು ತಮ್ನೇಲ್ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಕಂಟೆಂಟ್ನ ಹೇಗೆ ಮಾಡಿರ್ಬೋದು ಅಂತ ಜನ ನೋಡ್ತಾರೆ. ಯಾರಿಗಾರು ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ, ಅರ್ಥ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಫ್ರೆಂಡ್ಸ್.